ಹಲೋ ನಮಸ್ಕಾರ, ವಿಸ್ತಾರ ಫುಡ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ರಘುಸ್ ಕಿಚನಿಂದ ರಘು ಮಾತಾಡ್ತಿದ್ದೀನಿ. ಇವತ್ತು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀರಾ ಅಂದ್ಕೊಂಡಿದ್ದೀರಾ? ಇವತ್ತೊಂದು ನಿಮ್ಗೊಂದು ಕತೆ ಹೇಳ್ತೀನಿ. ಅದೇ ಒಂದು ಮೊಟ್ಟೆಯ ಕತೆ. ಚಪಾತಿ ಜೊತೆ ಮುದ್ದೆ, ರೈಸು ಯಾವುದಕ್ಕೆ ಬೇಕಾದ್ರೆ ಇದು ಒಳ್ಳೆ ಕಾಂಬಿನೇಷನ್ನು. ದಿಢೀರಾಗಿ ಮನೇಲಿ ಯಾರೋ ನೆಂಟರು ಬಂದರು, ಗೆಸ್ಟ್ ಯಾರೋ ಬರ್ತಾರೆ, ಫ್ರೆಂಡ್ಸ್ ಯಾರೋ ಬರ್ತಾರೆ, ಏನಾರು ಒಂದು ಡಿಶ್ ಮಾಡಬೇಕಲ್ವಾ? ಪಟ್ ಅಂತ ಅಲ್ಲಿ ಮನೇಲಿರೋ ಏನೋ ಸಾಮಗ್ರಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಚೂರು ಗುರ್ರ ಅನಿಸಿದ್ರೆ ಸಾಕು, ಒಂದು ಮೊಟ್ಟೆ ಕತೆ ರೆಡಿ ಆಗುತ್ತೆ. ಚೆನ್ನಾಗಿ ಬಾರಿಸ್ಬಿಡ್ಬೋದು. ಚಪಾತಿ ಜೊತೆ ಮುದ್ದೆ, ರೈಸು ಯಾವುದಕ್ಕೆ ಬೇಕಾದ್ರೆ ಇದು ಒಳ್ಳೆ ಕಾಂಬಿನೇಷನ್ನು. ಬನ್ನಿ, ತಡ ಮಾಡೋದು ಬೇಡ, ರೆಡಿ ಮಾಡಿಬಿಡೋಣ. ಈಗ ಒಂದು ಮೊಟ್ಟೆ ಕತೆಗೆ ಏನೇನು ಬೇಕಂದರೆ, ಮೇಯ್ನ್ ಬೇಕಾಗಿರೋದು ಮೊಟ್ಟೆ. ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ಈರುಳ್ಳಿ, ಹಚ್ಕೊಂಡಿರೋ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ, ಸ್ವಲ್ಪ ಪುದೀನ, ಕೊತ್ತಂಬರಿ, ಜೀರಿಗೆ ಮತ್ತು ಟೊಮೆಟೊ, ಧನಿಯಾ ಕಾಳು, ಕೊತ್ತಂಬರಿ ಬೀಜ ಮತ್ತು ಒಣಮೆಣಸು, ಬ್ಯಾಡಗಿ ಮೆಣಸಿದೆ, ಕರಿಬೇವಿದೆ, ಅರಿಶಿನ ಇದೆ, ಎಣ್ಣೆ ಇದೆ. ಇಷ್ಟಿದ್ರೆ ಒಂದು ಮೊಟ್ಟೆ ಕತೆ ನಾವು ರೆಡಿ ಮಾಡ್ಬೋದು. ಮಿಕ್ಸಿ ಜಾರ್ಗೆ ಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಕಾಯಿ ತುರಿ ಇದು. ಒಂದು ಈರುಳ್ಳಿ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಉಳಿದದ್ದು ಒಗ್ಗರಣೆಗೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 2 ಚಮಚ ಧನಿಯಾ, ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಒಂದು 1/4 ಚಮಚ ಅರಿಶಿನ, ಒಂದು ಟೊಮೆಟೊ ಇದೆ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬ್ಯಾಡಗಿ ಮೆಣಸು ಒಂದು 8ರಿಂದ 10, ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿ ಈಗ ರುಬ್ಕೊಳ್ಬೇಕು. ಇದಕ್ಕೊಂದು 100 ml ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ರುಬ್ಬಬೇಕು. ಬನ್ನಿ ಮರ್ರ ವೈ ಲಾಯ್ಕ್ ಮಾಡಿರ ರುಬ್ಕೊಂಬನ್ನಿ. ಹಾಂ, ರೆಡಿನಾ ಮಸಾಲ? ಬನ್ನಿ. ನೈಸಾಗಿ ರುಬ್ಬಿರಾ? ಓಕೆ, ರೆಡಿ. ಗಮ್ಮಂತಿದೆ. ಮಸಾಲೆ ರೆಡಿ ಆಯಿತು. ನೈಸಾಗಿ ರೆಡಿ ಮಾಡಿದ್ರು ರಸನ. ನಮ್ದು ಕುಂದಾಪುರ ಆಗಿರೋದ್ರಿಂದ ಕುಂದಾಪುರ ಭಾಷೆ ಒಂದು ಚೂರು ಮಧ್ಯೆ ಬತ್ತು. ಸ್ವಲ್ಪ ಕಲ್ತ್ಕೊಂಡು ನೀವು ಗೊತ್ತಾಗಿದ್ದಾರೆ. ಗ್ಯಾಸ್ ಹತ್ತಿದ್ದೀನಿ. ಬರ್ರಂತ ಗ್ಯಾಸ್ ಬಿಟ್ಟು ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ, ಚೂರು ಕರಿಬೇವು, ಈರುಳ್ಳಿ ಫ್ರೈ ಆಯ್ತು ನೋಡಿ. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು, ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊತೀನಿ. ಈ ಗಟ್ಟಿ ಮಸಾಲ ಸ್ವಲ್ಪ ಫ್ರೈ ಆಗಲಿ, ಚೂರು ಹಸಿ ಸ್ಮೆಲ್ ಹೋಗಲಿ, ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೋಬೇಕು. ಮತ್ತು ನಾನು ಮಾಡಿದ್ದು ಇದು ಒಂಥರ ಮೆಥಡು. ನೀವು ಮಸಾಲೆ, ಧನಿಯಾ, ಜೀರಿಗೆ ಇವನ್ನೆಲ್ಲ ಫ್ರೈ ಪ್ಯಾನಲ್ಲಿ ಹುರಿದು ಆ ಥರನೂ ಕೂಡ ಮಾಡ್ಬೋದು. ಇದು ಬಂದು ದಿಢೀರ್ ಕ್ವಿಕ್ಕಾಗಿ ನೀವು ಹುರಿಯೋ ಕೆಲಸ ಉಳಿಯುತ್ತದೆ. ಅದನ್ನೇ ಸ್ವಲ್ಪ ಈ ಮಸಾಲೆಯಲ್ಲಿ ಇಲ್ಲೊಂದು ಚೂರು ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕಿದರೆ ಇದು ಚೆನ್ನಾಗಿರುತ್ತೆ. ಆ ಟೇಸ್ಟು ಅದು ಡಿಫ್ರೆಂಟ್. ಆಮೇಲೆ ಮೊಟ್ಟೆದು ಕೂಡ ಹಂಗೆ, ನಾನು ಹಸಿ ಮೊಟ್ಟೆಯಲ್ಲೇ ಮಾಡ್ತಾ ಇರೋದು. ಮೊಟ್ಟೆ ಬೇಯಿಸಿ ಮಾಡಲ್ಲ, ಹಸಿ ಮೊಟ್ಟೆ ಹಾಕಿ ಮಾಡೋದು. ಇದು ಆ ಟೇಸ್ಟು, ಆ ಘಮ ಎಲ್ಲ ಸೂಪರ್ ಅನ್ನುತ್ತೆ ನೋಡಿ. ಸ್ವಲ್ಪ ಹಸಿ ಮಸಾಲ ಫ್ರೈ ಆಗಿದೆ. ಇದಕ್ಕೆ ಇವಾಗ ರುಬ್ಕೊಂಡಿರೋದು
ಸ್ವಲ್ಪ ನೀರು ಎಕ್ಸ್ಟ್ರಾ ಇರೋದು ಮಸಾಲ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದೇ ರೀತಿ ಹೊಸ ಹೊಸ ಅಡುಗೆಗಳನ್ನು ನೋಡ್ಲಿಕ್ಕೆ ನಮ್ಮ ವಿಸ್ತಾರ ಫುಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವುದು ಹೊಸ ಹೊಸ ರೆಸಿಪಿ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಮಾಡೋ ವಿಧಾನ ಅದನ್ನು ಕೂಡ ಕಮೆಂಟ್ ಹಾಕಿ, ಅದನ್ನು ಕೂಡ ನಾವು ತೋರಿಸ್ತೀವಿ. ಮತ್ತು ನಿಮ್ಗೆ ಹೊಸ ಯಾವುದಾದ್ರು ಅಡುಗೆ ಬೇಕಿದ್ದರೆ ಕಮೆಂಟ್ ಹಾಕಿ, ನಾವು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಒಳ್ಳೊಳ್ಳೆ ಅಡುಗೆ, ನಿಮ್ಮ ರುಚಿಯಾದ ಅಡುಗೆ ನಿಮ್ಗೆ ಮಹಾಲಕ್ಷ್ಮಿ ಲೇಔಟಲ್ಲಿ ನಮ್ಮದು ರಘುಸ್ ಕಿಚನ್ ಹೋಟ್ಲಿದೆ. ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ. ಒಳ್ಳೆ ಬಿರಿಯಾನಿ, ಚಿಕನ್ನು, ಫಿಶ್ಶು, ಮಟನ್ನು, ಇವನ್ ವೆಜ್ಜು, ಇದು ಎಗ್ಗು ಎಲ್ಲದೂ ಸಿಗುತ್ತೆ. ಯಾವುದೋ ಒಂದು 10 ಜನರಿಂದ 1000 ಜನ ಇದ್ದರೂ ಕ್ಯಾಟ್ರಿಂಗ್ ಮಾಡ್ತೀವಿ. ನಿಮ್ಮ ರಘುಸ್ ಕಿಚನ್ನ ಅಡುಗೆ ನಿಮ್ಮನೆ ಕಿಚನಿಗೆ ಬರುತ್ತೆ. ಈ ಮಸಾಲೆಗೆ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ. ಆಲ್ರೆಡಿ ಮಸಾಲೆ ಉರಿಯೋಗಿ ಹಾಕಿದ್ದೀನಿ. ಈಗ ನೀರಲ್ಲಿ ಎಕ್ಸ್ಟ್ರಾ ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಬಿಡುದಾ ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಾಗೂ ಹಸಿ ಸ್ಮೆಲ್ ಹೋಗುತ್ತೆ, ಯಾಕಂದ್ರೆ ಮಸಾಲೆ ಹುರಿದಿಲ್ಲ ಅಲ್ವಾ, ಅದಕ್ಕೆ ಇದೊಂಚೂರು ಮಸಾಲೆ ಕುದ್ದು ಬಿಟ್ಟರೆ ಹಸಿ ಸ್ಮೆಲ್ ಇರಲ್ಲ. ನೋಡಿ ಕುದಿ ಬಂತು, ಕುದ್ದು ಎಲ್ಲ ಆಲ್ಮೋಸ್ಟ್ ಸೆಟ್ ಆಗಿದೆ. ಈಗ ಮೊಟ್ಟೆಯನ್ನು ಹಾಕುವ ಸಮಯ. ಇದು ಬೇಯಿಸಿದ ಮೊಟ್ಟೆ ಅಲ್ಲ, ಹಸಿ ಮೊಟ್ಟೆ. ಇದು ಹಾಕಿದ್ರೆ ಇದ್ರ ರುಚಿನೇ ಬೇರೆ. ನಿಮಗೆ ಆ ಸಾರೆಲ್ಲ ಗಮ್ಮನತ್ತೆ, ಟೇಸ್ಟು ಫ್ಲೇವರ್ ಬಿಡುತ್ತೆ. ಬಾಯ್ಲ್ಡ್ ಎಗ್ ಹಾಕಿದರೆ ಇಷ್ಟು ಟೇಸ್ಟ್ ಬರಲ್ಲ. ಆಮೇಲೆ ವೆಜ್ ಮಾಡೋರು ನೀವು ಬೇಜಾರು ಮಾಡ್ಕೊಂಬೇಡಿ. ಇದೇ ಮಸಾಲೆಗೆ ನೀವು ಆಲೂಗಡ್ಡೆ ಹಾಕ್ಕೊಳ್ಳಿ, ಮಶ್ರೂಮು ಏನು ಬೇಕಾದ್ರೂ ಹಾಕ್ಕೊಳ್ಳಿ, ವೆಜ್ಜಲ್ಲಿ ಮಾಡ್ಕೊಳ್ಳಿ. ನೋಡಿ ಮೊಟ್ಟೆ ಒಂದೊಂದೇ ಹಾಕ್ತಾಯಿದ್ದೀನಿ. ಗ್ಯಾಸ್ ಸ್ಲೋ ಇಟ್ಕೊಂಡಿದ್ದೀನಿ. ಓಕೆ, ನೋಡಿ ಒಂದೊಂದೇ ನಿಧಾನವಾಗಿ ಮೊಟ್ಟೆ ಬಿಡಬೇಕು. ಇದು ಒಂದು ಮೊಟ್ಟೆ ಕತೆ ಅಲ್ಲ, ಈಗ 4 ಮೊಟ್ಟೆ ಕತೆ ಆಗಿದೆ. ಈಗ 4 ಮೊಟ್ಟೆ ಹಾಕ್ತಾಯಿದ್ದೀನಿ. ಓಕೆ, ಇದು ಹಾಕ್ಬಿಟ್ಟು ಇವಾಗ ಕಲ್ಸಕ್ಕೆ ಹೋಗ್ಬಾರ್ದು, ತಿರ್ಸ್ಬಾರ್ದು. ಒಂದು 5 ನಿಮಿಷ ಹಂಗೆ ಬಿಡಬೇಕು. ಅದು ಸೆಟ್ ಆಗುತ್ತೆ ಚೆನ್ನಾಗಿ, ಅದರಲ್ಲೇ ಬಾಯ್ಲ್ ಆಗುತ್ತೆ. ಆ ಗ್ಯಾಸು ಕೂಡ ಮೀಡಿಯಮ್ ಫ್ಲೇಮಲ್ಲಿದೆ, ಜಾಸ್ತಿ ಸ್ಪೀಡು ಇಡೋದು ಬೇಡ. ಇದೇ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದ್ದುಬಿಟ್ರೆ ಸಾಕು. ನಮ್ಮ ದಿಢೀರ್ ಮೊಟ್ಟೆ ಮಸಾಲ ರೆಡಿ. ನೋಡಿ, ಗಮ್ ಅಂತ ಇದೆ. 5 ನಿಮಿಷ ಆಗಿದೆ ನೋಡಿ. ಮೊಟ್ಟೆ ನೋಡಿ ಹೆಂಗಿದೆ ನೋಡಿ, ಕೇಕ್ ಥರ ಇದೆ. ಇದೇ ನಿಮಗೆ ಸಖತ್ ರುಚಿ ಆಗೋದು ಅಡುಗೆ. ಆ ಸಾಂಬಾರೆಲ್ಲ ಘಮ ಅನ್ನತ್ತೆ, ಬೆರಳೆಲ್ಲ ನೆಕ್ ಬಿಡ್ಬೇಕು, ಒಂದು ಚೂರು ವೇಸ್ಟ್ ಆಗಲ್ಲ. ಚಪಾತಿ, ಮುದ್ದೆ, ಅನ್ನ, ದೋಸೆ ಏನ ಜೊತೆ ಬೇಕಾದ್ರೂ ಹಾಕೊಂಡು ಬಾರಿಸ್ತಾನೆ ಇರ್ಬೋದು. ನೋಡಿ ಒಂದೊಂದು ಮೊಟ್ಟೆ ಕೊಡ್ತಾ ಇದ್ರು ಒನ್ ಮೋರ್ ಅನ್ಬೇಕು. ಓಕೆ, ರೆಡಿ ಆಯಿತು. ಈಗ ಇಲ್ಲಿಗೆ ಒಂದು ಮೊಟ್ಟೆ ಕತೆ ಮುಗಿದಿದೆ. ಈಗ ಸರ್ವ್ ಮಾಡುವ ಸಮಯ. ನೋಡಿ ಸ್ವಲ್ಪ ಸಾರು ಹಾಕ್ಕೊತೀನಿ ಫಸ್ಟು. ಮೊಟ್ಟೆ ನೋಡಿ, ಫುಲ್ ಮೊಟ್ಟೆ. ಮೊಟ್ಟೆ ಯಾರಿಗಿಷ್ಟ ಇಲ್ಲ ಹೇಳಿ? ಇದಿದ್ರೆ ಚಿಕನ್ ಮಟನ್ ಎಲ್ಲ ದೂರ ಮಾಡ್ತಾರೆ. ನೋಡಿ ಈ ಸಾರು ಮಾಡಿಬಿಟ್ರೆ ಮನೆ ಮಂದಿ ಎಲ್ಲ ಬ್ಯಾಟಿಂಗ್ ಮಾಡಿಬಿಡ್ಬೋದು. ಹಂಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಕೆಲಸ ಮುಗೀತು. ನೋಡಿ ವೀಕ್ಷಕರೇ, ಸಿಂಪಲ್ಲಾಗಿ ಮನೆಯಲ್ಲಿ ದಿಢೀರಂತ ಮಾಡ್ಕೊಳ್ಳುವಂಥ ಒಂದು ಮೊಟ್ಟೆ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ, ಅದ್ಭುತವಾಗಿರುತ್ತೆ. 2 ಟೈಪ್ ಇದೆ ಮಸಾಲ, ಹುರಿದು ಮಾಡ್ಬೋದು, ಹುರಿದೂ ಮಾಡ್ಬೋದು. ನಾನು ಮಾಡಿರೋ ಮೆಥಡು ಹುರಿದಿನೇ ಡೈರೆಕ್ಟ್ ಮಿಕ್ಸಿಯಲ್ಲಿ ಮಾಡಿರೋದು. ಇದು ಕೂಡ ಅದ್ಭುತವಾಗಿರುತ್ತೆ. ಇನ್ನೊಂದು ಟೈಪು ಮಾಡಿ. ಮತ್ತು ನಿಮ್ಗೆ ಹೆಂಗೆ ಬಂತಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇನ್ನೂ ಹೊಸ ರೆಸಿಪಿ ಏನೋ ಬೇಕಿದ್ರು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾವು ಕೂಡ ಹೊಸ ರೆಸಿಪಿನೂ ನಿಮಗೆ ತೋರಿಸ್ತೀವಿ. ಮತ್ತು ನಮ್ಮ ವಿಸ್ತಾರ ಫುಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.